ಒಂದು ಗಂಗಾಪುರ ಎಂಬ ಗ್ರಾಮವಿತ್ತು. ಅಲ್ಲಿ ಒಬ್ಬ ಬಡವ ರೈತನಿದ್ದ. ರೈತನು ಕೃಷಿ ಮಾಡಲು ಅವನ ಬಳಿ ಒಂದು ಸಣ್ಣ ಹೊಲವಿತ್ತು. ಅವನು ಅದೇ ಜಮೀನಿನಲ್ಲಿ ಸ್ವಲ್ಪ ಫಸಲನ್ನ ಬೆಳೆಸುತ್ತಿದ್ದ. ಅದರಿಂದ ಅವನ ಮನೆ ಸ್ವಲ್ಪ ಸ್ವಲ್ಪವಾಗಿ ನಡೆಯುತ್ತಿತ್ತು. ಒಮ್ಮೆ ಅವನ ಹೆಂಡತಿಯ ಆರೋಗ್ಯ ತುಂಬಾ ಹದಗೆಡುತ್ತದೆ. ರೈತನ ಬಳಿ ಅಷ್ಟು ಹಣವಿರಲಿಲ್ಲ ಅವನ ಹೆಂಡತಿಗೆ ಚಿಕಿತ್ಸೆ ಕೊಡಿಸಲು. ಆದ್ದರಿಂದ ಅವನು ತನ್ನ ಜಮೀನನ್ನ ಆ ಊರಿನ ಜಮೀನ್ದಾರನಿಗೆ ಅಡವಿಟ್ಟು ಹೆಂಡತಿಯ ಚಿಕಿತ್ಸೆಯನ್ನ ಮಾಡಿಸುತ್ತಾನೆ. ಆ ರೈತನು ತುಂಬಾ ಕಷ್ಟಪಟ್ಟು ಹಣವನ್ನು ಕೂಡಿಸಲು ಆರಂಭಿಸುತ್ತಾನೆ. ಆದರೆ ಜಮೀನ್ದಾರನಿಗೆ ಕೊಡುವಷ್ಟು ಹಣ ಕೊಡುವುದಿಲ್ಲ. ಈ ಕಾರಣದಿಂದ ಆ ಜಮೀನ್ದಾರ ಹೊಲ ಕಸಿದುಕೊಳ್ಳುತ್ತಾನೆ. ಈಗ ರೈತನಿಗೆ ದುಡಿಯಲು ಯಾವುದೇ ಆಸರೆ ಇರಲಿಲ್ಲ. 2 ಹೊತ್ತು ಊಟ ಮಾಡಲು ಸಹ ತೊಂದರೆಯಾಗುತ್ತಿತ್ತು. ಒಮ್ಮೆ ಅವನ ಹೆಂಡತಿಗೆ ಹೇಳುತ್ತಾನೆ, ನಾನೀ ಹಳ್ಳಿನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಪಟ್ನಕ್ಕೆ ಹೋಗಿ ಯಾವುದಾದ್ರೂ ಕೆಲಸ ಹುಡುಕ್ತೀನಿ. ರೈತನ ಹೆಂಡತಿ ಹೇಳುತ್ತಾಳೆ, ಆಯ್ತು, ನಿಮಗೇನ್ ಸರಿ ಅನ್ಸತ್ತೋ ಮಾಡಿ. ರೈತನು ಪಟ್ಟಣಕ್ಕೆ ಹೋಗುತ್ತಾನೆ. ಅಲ್ಲಿ ಚಪ್ಪಲಿ ಮತ್ತು ಬೂಟುಗಳನ್ನ ತಯಾರಿಸಲು ಆರಂಭಿಸುತ್ತಾನೆ. ಅವನು ಎಲ್ಲ ಓಣಿಗಳಿಗೆ ಹೋಗಿ ಕೂಗುತ್ತಿದ್ದ, ಚಪ್ಲಿ ಸರಿ ಮಾಡಿಸ್ಕೊಳ್ಳಿ, ಹಳೆ ಚಪ್ಲಿನ ಹೊಸಾದ್ ಮಾಡಿಸ್ಕೊಳ್ಳಿ. ಕೆಲವು ಸಮಯದವರೆಗೆ ಯಾರೂ ಕೂಡ ಚಪ್ಪಲಿಗಳನ್ನು ಹೊಲಿಸಲು ಸಿದ್ಧರಿರಲಿಲ್ಲ. ಆದರೂ ಪ್ರತಿ ಗಲ್ಲಿಗಳಿಗೆ ತೆರಳಿ ತನ್ನ ವ್ಯಾಪಾರವನ್ನ ಮಾಡ್ತಿದ್ದ. ಒಮ್ಮೆ ಒಂದು ಮನೆಯಿಂದ ಅವನನ್ನು ಕೂಗಲಾಯಿತು, ಓ ಚಪ್ಪಲಿ ಹೊಲಿಯುವವನೇ, ಬಾರೋ ಇಲ್ಲಿ, ಈ ಚಪ್ಪಲಿ ಸರಿಪಡಿಸ್ತೀಯಾ? ರೈತ ಹೇಳುತ್ತಾನೆ, ಆಗತ್ತೆ, ಕೊಡಿ, ನಾನಿದನ್ನ ಈಗಲೇ ಸರಿ ಮಾಡ್ತೀನಿ. ಆ ಹೆಂಗಸು ರೈತನಿಗೆ ಹೇಳುತ್ತಾಳೆ, ನೀವು ಒಂದ್ ಚಪ್ಪಲಿಗೆ ಎಷ್ಟು ತಗೋತೀರಾ? ರೈತ ಹೇಳುತ್ತಾನೆ, ಜಾಸ್ತಿ ಏನಿಲ್ಲ, ಬರೀ ಒಂದು ತಾಮ್ರದ ನಾಣ್ಯ. ರೈತ ಚಪ್ಪಲಿಗಳನ್ನ ಹೊಲಿಯುತ್ತಾನೆ. ತಾಮ್ರದ ನಾಣ್ಯವನ್ನ ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಮತ್ತೆ ಕೂಗಲಾರಂಭಿಸುತ್ತಾನೆ, ಚಪ್ಲಿ ಸರಿ ಮಾಡಿಸ್ಕೊಳ್ಳಿ. ಮುಂದೆ ಚಲಿಸಿದಂತೆ ಒಂದು ಮನೆಯಿಂದ ಒಬ್ಬ ಹೆಂಗಸು ಇವನನ್ನ ಕೂಗುತ್ತಾಳೆ, ತಗೋ, ಈ ಚಪ್ಪಲಿಗಳನ್ನ ತಗೋ, ಸರಿ ಮಾಡಿಕೊಡು. ರೈತ ಆ ಚಪ್ಪಲಿಗಳನ್ನ ಸರಿಪಡಿಸುತ್ತಾನೆ. ಆ ಹೆಂಗಸು 4 ಚಿನ್ನದ ನಾಣ್ಯಗಳನ್ನ ನೀಡುತ್ತಾಳೆ. ರೈತ ತುಂಬಾ ಖುಷಿಗೊಳ್ಳುತ್ತಾನೆ ಹಾಗೂ ಹೇಳುತ್ತಾನೆ, ನಾನೀಗ ಹಳ್ಳಿಗೆ ವಾಪಸ್ ಹೋಗ್ಬೋದು. ಇದರಿಂದ ನಾನು ಒಂದು ಕುದುರೆನ ಕೊಂಡ್ಕೋತೀನಿ. ಮಿಕ್ಕಿದ ಹಣ ಹಾಗೆ ತಗೊಂಡು ಹೋಗ್ತೀನಿ. ಅದರಿಂದ ದೊಡ್ಡ ಜಾಗನ್ ಕೊಂಡ್ಕೋತೀನಿ. ಅದರಲ್ಲಿ ವ್ಯವಸಾಯ ಮಾಡಿ ಸಾಕಷ್ಟು ಹಣ ಗಳಿಸ್ತೀನಿ. ರೈತ ಕುದುರೆಯನ್ನ ತೆಗೆದುಕೊಂಡು ಗ್ರಾಮಕ್ಕೆ ತೆರಳುತ್ತಾನೆ. ದಾರಿಯಲ್ಲಿ ರೈತನಿಗೆ ದಣಿವಾದಾಗ ಒಂದು ಮರದ ಬಳಿ ವಿಶ್ರಾಂತಿಯನ್ನ ಪಡೆಯುತ್ತಾನೆ. ಅಷ್ಟರಲ್ಲಿ ಕೆಲವು ಕಳ್ಳರು ಅವನ ಬಳಿಗೆ ಬರುತ್ತಿರುವುದನ್ನ ನೋಡುತ್ತಾನೆ. ರೈತನು ತುಂಬಾ ಹೆದರುತ್ತಾನೆ. ಹೇಳುತ್ತಾನೆ, ಅಯ್ಯೋ, ನಾನೇನು ಮಾಡಲಿ? ಈಗ ಈ ಕಳ್ಳರು ನನ್ನ ಹತ್ರ ಇರೋ ಹಣ ತಗೋತಾರೆ. ಆಮೇಲೆ ನಾನು ಮನೆಗೆ ಹೇಗೆ ಹೋಗ್ಲಿ? ರೈತನಿಗೆ ಒಂದು ಯೋಚನೆ ಹೊಳೆಯಿತು. ತನ್ನ ಬಳಿ ಇದ್ದ 2 ಚಿನ್ನದ ನಾಣ್ಯಗಳಲ್ಲಿ ಒಂದು ನಾಣ್ಯವನ್ನ ಕುದುರೆಗೆ ಕಟ್ಟುತ್ತಾನೆ. ಕಳ್ಳರು ರೈತರನ್ನ ಗುಂಪುಗೂಡುತ್ತಾರೆ ಹಾಗೂ ಹೇಳುತ್ತಾರೆ, ಏಯ್, ನಿನ್ನ ಹತ್ರ ಇರೋ ವಸ್ತುಗಳನ್ನೆಲ್ಲ ನಮಗ್ ಕೊಟ್ಬಿಡು. ರೈತ ಕಳ್ಳರಿಗೆ ಹೇಳುತ್ತಾನೆ, ಅಯ್ಯೋ, ನನ್ನ ಹತ್ರ ಏನೂ ಇಲ್ಲ, ನಾನು ತುಂಬಾ ಬಡವ. ಅಷ್ಟರಲ್ಲಿ ಕುದುರೆ ಕೊರಳಿನಲ್ಲಿದ್ದ ಚಿನ್ನದ ನಾಣ್ಯ ಕೆಳಗೆ ಬೀಳುತ್ತದೆ. ಕಳ್ಳರ ನಾಯಕ ಹೇಳುತ್ತಾನೆ, ಓ, ನಿನ್ನ ಹತ್ರ ಏನೂ ಇಲ್ಲ ಅಂತ ಅಂದ್ರೆ ಈ ನಾಣ್ಯ ಕುದುರೆ ಹತ್ರ ಹೇಗ್ ಬಂತು? ರೈತ ಹೇಳುತ್ತಾನೆ, ಈಗ ನೀವೆಲ್ಲಾನು ನೋಡಿದೀರಾ ಅಂದಮೇಲೆ ನಾನು ಸತ್ಯ ಹೇಳ್ತೀನಿ. ಈ ಕುದುರೆ ಸಾಮಾನ್ಯ ಕುದುರೆ ಅಲ್ಲ, ಇದು ಚಿನ್ನದ ನಾಣ್ಯನ ಉತ್ಪತ್ತಿ ಮಾಡುತ್ತೆ. ಕಳ್ಳರ ನಾಯಕ ಯೋಚಿಸುತ್ತಾನೆ. ಇದು ಅದ್ಭುತವಾದ ಕುದುರೆ. ಅವನು ರೈತನಿಗೆ ಹೇಳುತ್ತಾನೆ, ಸರಿ, ಈ ಕುದುರೆನ ನಮಗ್ ಮಾರು. ರೈತ ಹೇಳುತ್ತಾನೆ, ಇಲ್ಲ, ನಾನಿದನ್ನು ಮಾರೋದಿಲ್ಲ. ಹಾಗೆ ಮಾಡಿದ್ರೆ ನನ್ನ ಹತ್ರ ಏನೂ ಇರೋದಿಲ್ಲ. ಕಳ್ಳರ ನಾಯಕ ಹೇಳುತ್ತಾನೆ, ನಾನ್ ನಿನಗೆ 50 ಚಿನ್ನದ ನಾಣ್ಯ ಕೊಡ್ತೀನಿ, ಈ ಕುದುರೆ ನನಗ್ ಕೊಡು. ರೈತ ಹೇಳುತ್ತಾನೆ, ಸರಿ, ನಾನಿದನ್ನ ನಿಮಗೆ ಮಾರ್ತೀನಿ. ಆದರೆ ನೆನಪಿರ್ಲಿ, ನೀವು ಈ ಕುದುರೆನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಇಷ್ಟನ್ನ ಹೇಳಿ ರೈತನು 50 ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡು ಗ್ರಾಮಕ್ಕೆ ತೆರಳುತ್ತಾನೆ. ಕಳ್ಳರು ಆ ಕುದುರೆಯನ್ನ ತೆಗೆದುಕೊಂಡು ತಮ್ಮ ಕಿಲ್ಲೆಗೆ ಹೋಗುತ್ತಾರೆ. ಕಳ್ಳರ ನಾಯಕ ಎಲ್ಲರಿಗೂ ಹೇಳುತ್ತಾನೆ, ನಾನು ನಿಮ್ಮೆಲ್ಲರ ಮುಖ್ಯಸ್ಥ, ಹಾಗಾಗಿ ಈ ಕುದುರೆ ನನ್ನ ಹತ್ರನೇ ಇರುತ್ತೆ. ಕಳ್ಳರ ನಾಯಕ ಆ ಕುದುರೆಯನ್ನ ತೆಗೆದುಕೊಂಡು ತನ್ನ ಜಾಗಕ್ಕೆ ತೆರಳುತ್ತಾನೆ.
ಬೆಳಗ್ಗೆ ಎದ್ದು ಅವನು ನೋಡಿದಾಗ ಯಾವುದೇ ಚಿನ್ನದ ನಾಣ್ಯ ಕುದುರೆ ಬಳಿ ಸಿಗುವುದಿಲ್ಲ. ಕಳ್ಳರ ನಾಯಕ ಯೋಚಿಸುತ್ತಾನೆ. ಬಹುಶಃ ರೈತ ನಮ್ಗೆ ಮೋಸ ಮಾಡ್ದ ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಎಲ್ಲರೂ ಬಂದು ಹೇಳುತ್ತಾರೆ, ಸರ್ದಾರ್ ನಮ್ಗೆ ಹೇಳ್ತೀರಾ ಈ ಕುದುರೆ ನಿಮ್ಗೆ ಎಷ್ಟು ಚಿನ್ನದ ನಾಣ್ಯ ಕೊಡ್ತು ಅಂತ? ನಾಯಕ ಯಾರಿಗೂ ಏನೂ ಹೇಳುವುದಿಲ್ಲ. ಅವನಿಗೆ ತಿಳಿಯಬೇಕಾಗಿತ್ತು, ನಿಜವಾಗಿಯೂ ಈ ಕುದುರೆ ನಾಣ್ಯವನ್ನು ಉತ್ಪನ್ನ ಮಾಡುವುದಿಲ್ಲವೇ? ನಾಯಕ ಎಲ್ಲರಿಗೂ ಹೇಳುತ್ತಾನೆ, ಈಗ ಈ ಕುದುರೆನ ನೀವೇ ಕರ್ಕೊಂಡು ಹೋಗಿ ನೋಡಿ ಎಷ್ಟು ನಾಣ್ಯ ಕೊಡುತ್ತೆ ಅಂತ. ಎಲ್ಲರೂ ಸರತಿ ಪ್ರಕಾರ ಆ ಕುದುರೆಯನ್ನ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೆ. ಯಾರಿಗೂ ಸಹ ಚಿನ್ನದ ನಾಣ್ಯ ಸಿಗುವುದಿಲ್ಲ. ನಾಯಕನಿಗೆ ತಿಳಿಯುತ್ತದೆ, ರೈತ ತಮಗೆ ಮೋಸ ಮಾಡಿ ಕುದುರೆಯನ್ನ ಮಾರಿದ್ದಾನೆಂದು. ನಾಯಕ ರೈತನ ಮನೆಗೆ ತೆರಳುತ್ತಾನೆ. ರೈತನು ಅವನು ಬರುವುದನ್ನ ನೋಡುತ್ತಾನೆ. ಅವನು ತನ್ನ ಪತ್ನಿಗೆ ಹೇಳುತ್ತಾನೆ, ನಾನು ಮನೆ ಹಿಂದೆ ಹೋಗಿ ಬಚ್ಚಿಟ್ಕೋತೀನಿ. ಯಾರಾದರೂ ನನ್ನ ಕೇಳ್ಕೊಂಡು ಬಂದರೆ ಅವ್ರಿಗೆ ನಾನು ಹೊಲದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳು. ಹಾಗೆ ನಮ್ಮ ನಾಯಿ ಚಾರ್ಲಿ ಕೈಲಿ ಅವ್ರಿಗೆ ಹೇಳಿ ಕಳಿಸ್ತೀನಿ ಅಂತಲೂ ಹೇಳು. ನೀನು ಚಾರ್ಲಿಗೆ ಹೇಳ್ತಿದ್ದಾಗೆ ನಾನು ಇಲ್ಲಿಗೆ ವಾಪಸ್ ಬರ್ತೀನಿ. ರೈತನ ಹೆಂಡತಿ ಹೇಳುತ್ತಾಳೆ, ಆಯ್ತು. ರೈತನು ಹಿಂದಿನ ಬಾಗಿಲಿನಿಂದ ಹೋಗಿ ಮನೆಯ ಹಿಂದುಗಡೆ ಅಡಗಿಕೊಳ್ಳುತ್ತಾನೆ. ನಾಯಕ ಬರುತ್ತಾನೆ ಹಾಗೂ ಅವನ ಹೆಂಡತಿಗೆ ಕೇಳುತ್ತಾನೆ, ಎಲ್ಲಿದ್ದಾನೆ ನಿನ್ ಗಂಡ? ರೈತನ ಹೆಂಡತಿ ಹೇಳುತ್ತಾಳೆ, ಅವರು ಹೊಲದಲ್ಲಿ ಕೆಲಸ ಮಾಡಕ್ ಹೋಗಿದ್ದಾರೆ. ನೀವು ಇಲ್ಲೇ ಇರಿ, ಚಾರ್ಲಿ ಕಡೆಯಿಂದ ಅವ್ರನ್ನ ಕರೆ ಕಳಿಸ್ತೀನಿ. ನಾಯಕ ಹೇಳುತ್ತಾನೆ, ಏನು ನಿಜವಾಗ್ಲೂ ನಾಯಿ ಕರ್ಕೊಂಡು ಬರುತ್ತಾ? ರೈತನ ಹೆಂಡತಿ ಹೇಳುತ್ತಾಳೆ, ಹಾ, ಯಾವಾಗ ಇವ್ರ ಕಡೆಯಿಂದ ನನ್ಗೆ ಕೆಲ್ಸ ಇರುತ್ತೋ ಅವಾಗ ಈ ಚಾರ್ಲಿನೇ ಹೋಗಿ ಕರ್ಕೊಂಡ್ ಬರೋದು. ಚಾರ್ಲಿ, ಹೋಗಪ್ಪ, ಹೋಗಿ ಇವ್ರನ್ನ ಕರ್ಕೊಂಡ್ ಬಾ. ಇವ್ರಿಗೆ ಹೇಳು ಇವ್ರನ್ನ ನೋಡಕ್ ಬಂದಿದ್ದಾರೆ ಅಂತ. ನಾಯಿ ಅಲ್ಲಿಂದ ತೆರಳುತ್ತದೆ. ಅಷ್ಟರಲ್ಲಿ ರೈತ ಅಲ್ಲಿಗೆ ಬರುತ್ತಾನೆ. ಅವನು ನಾಯಕನಿಗೆ ಹೇಳುತ್ತಾನೆ, ಅರೆ ನೀವು ಇಲ್ಲಿ? ನಾಯಕ ಹೇಳುತ್ತಾನೆ, ನೀನ್ ನನ್ಗೆ ಸುಳ್ಳು ಹೇಳಿ ಆ ಕುದುರೆನ ನಮಗ್ ಮಾರಿದ್ಯಾ, ಅದು ನಾಣ್ಯ ಕೊಡುತ್ತೆ ಅಂತ. ರೈತ ಹೇಳುತ್ತಾನೆ, ಇಲ್ಲ ಆ ಥರ ಏನಿಲ್ಲ. ನನಗದು ನಾಣ್ಯ ಕೊಡ್ತಾ ಇತ್ತಲ್ಲ, ನನ್ನ ಹತ್ರ ಈಗ ಇರೋದೆಲ್ಲ ಅದರಿಂದಾನೇ ಬಂದಿದ್ದು. ನಾಯಕ ಹೇಳುತ್ತಾನೆ, ಸರಿ, ನಿನ್ನನ್ನ ನಾವು ನಂಬ್ತೀವಿ, ಆದ್ರೆ ಈ ನಾಯಿನೂ ಸಹ ನಮಗ್ ಮಾರಬೇಕು. ರೈತ ಹೇಳುತ್ತಾನೆ, ಇಲ್ಲ, ಖಂಡಿತ ಇಲ್ಲ, ನಾನಿದನ್ನು ಮಾರೋದಿಲ್ಲ. ನಾಯಕ ಹೇಳುತ್ತಾನೆ, ನಾವಿದಕ್ಕಾಗಿ ನಿನಗೆ 40 ಚಿನ್ನದ ನಾಣ್ಯ ಮತ್ತೆ ಕೊಡ್ತೀವಿ. ರೈತ ಒಪ್ಪಿಕೊಳ್ಳುತ್ತಾನೆ ಹಾಗೂ ಆ ನಾಯಿಯನ್ನ ಅವನಿಗೆ ಮಾರುತ್ತಾನೆ. ನಾಯಕ ಚಾರ್ಲಿಯನ್ನ ಕರೆದುಕೊಂಡು ತನ್ನ ಕಿಲ್ಲೆಗೆ ಹೋಗುತ್ತಾನೆ. ನಾಯಕ ಎಲ್ಲರಿಗೂ ಹೇಳುತ್ತಾನೆ, ಈ ನಾಯಿ ನನ್ ಜೊತೆನೇ ಇರುತ್ತೆ. ನಾಯಕ ಒಮ್ಮೆ ಕೆಲಸದ ಮೇರೆಗೆ ಹೊರಟಿದ್ದ. ಆಗ ತನ್ನ ಮಗಳಿಗೆ ಹೇಳುತ್ತಾನೆ, ಯಾರಾದ್ರೂ ನನ್ನ ಕೇಳಿದ್ರೆ ಈ ನಾಯಿ ಕೈಲಿ ನನಗೆ ಹೇಳ್ ಕಳ್ಸು, ಬರ್ತೀನಿ. ನಾಯಕನ ಮಗಳು ಹೇಳುತ್ತಾಳೆ, ಆಯ್ತು ಅಪ್ಪ. ನಾಯಕ ಅಲ್ಲಿಂದ ತೆರಳುತ್ತಾನೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ನಾಯಕನನ್ನ ಕೇಳುತ್ತಾನೆ. ನಾಯಕನ ಮಗಳು ಆ ನಾಯಿಗೆ ಹೇಳುತ್ತಾಳೆ, ಹೋಗಪ್ಪ, ಅಪ್ಪಾಜಿನ ಕರ್ಕೊಂಡ್ ಬಾ. ಚಾರ್ಲಿ ವೇಗವಾಗಿ ಅಲ್ಲಿಂದ ತೆರಳುತ್ತದೆ ಹಾಗೂ ರೈತನ ಮನೆಗೆ ತಲುಪುತ್ತದೆ. ಸಂಜೆ ನಾಯಕ ವಾಪಸ್ಸಾದಾಗ ನೋಡುತ್ತಾನೆ, ಆ ನಾಯಿ ಮನೆಯಲ್ಲಿ ಇರುವುದಿಲ್ಲ. ನಾಯಕ ಮತ್ತೆ ಕೋಪಗೊಳ್ಳುತ್ತಾನೆ. ಅವನು ರೈತನ ಮನೆಗೆ ತೆರಳುತ್ತಾನೆ. ನೀನ್ ನನ್ಗೆ ಮೋಸ ಮಾಡಿದ್ಯಾ. ನೀನ್ ನನಗ್ ಮಾರಿರೋ ಕುದುರೆ, ನಾಯಿ ಯಾವುದೂ ಸರಿ ಇಲ್ಲ. ನಾಯಕ ಆ ರೈತನನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಕರೆದುಕೊಂಡು ಹೋಗುತ್ತಾನೆ. ಎಲ್ಲ ಕಳ್ಳರಿಗೆ ಸುಸ್ತಾದಾಗ ಮಾತನಾಡುತ್ತಾರೆ, ನಡೀರಿ, ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡೋಣ. ಆ ಗೋಣಿ ಚೀಲವನ್ನ ಒಂದು ಮರದ ಬದಿಗೆ ಇಟ್ಟು ಎಲ್ಲರೂ ನದಿ ದಡದಲ್ಲಿ ತೆರಳಿ ಕುಳಿತುಕೊಳ್ಳುತ್ತಾರೆ. ರೈತ ಗೋಣಿ ಚೀಲದಿಂದ ಕೂಗುತ್ತಾನೆ ಹಾಗೂ ಹೇಳುತ್ತಾನೆ, ಯಾರಾದರೂ ನನ್ನ ಕಾಪಾಡಿ. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಗೋಣಿ ಚೀಲವನ್ನ ತೆರೆದು ರೈತನನ್ನ ಕಾಪಾಡುತ್ತಾನೆ. ರೈತ ಅಲ್ಲಿಂದ ಓಡಲಾರಂಭಿಸುತ್ತಾನೆ. ಅಷ್ಟರಲ್ಲಿ ಆ ಕಳ್ಳರು ಅದನ್ನು ನೋಡುತ್ತಾರೆ. ಹೊರಗೆ ಹೇಗೆ ಬಂದ ಎಂದು ಯೋಚಿಸುತ್ತಾರೆ. ಕಳ್ಳ ರೈತನಿಗೆ ಹೇಳುತ್ತಾರೆ, ನೀನ್ ಚೀಲದಿಂದ ಹೊರಗೆ ಹೇಗ್ ಬಂದೆ? ರೈತ ಹೇಳುತ್ತಾನೆ, ನದಿಲಿ ಒಂದು ಶಕ್ತಿ ಇದೆ, ಅದೇ ಬಂದು ಈಗ ನನ್ನನ್ನ ಕಾಪಾಡಿದ್ದು. ಮತ್ತೆ ಅದು ಹೇಳ್ತು, ಈ ನದಿಲಿ ನಾನು ಮುಳುಗ್ಬೇಕಂತೆ, ಆಗ ನನಗೆ ಸಾಕಷ್ಟು ಚಿನ್ನದ ವಸ್ತುಗಳು ಸಿಗುತ್ತಂತೆ. ಕಳ್ಳರು ಹೇಳುತ್ತಾರೆ, ನೀನ್ ನದಿಗೆ ಹೋಗೋ ಹಾಗಿಲ್ಲ. ಇಷ್ಟನ್ನ ಹೇಳಿ ಎಲ್ಲ ಕಳ್ಳರು ಆ ರೈತನನ್ನ ಓಡಿಸುತ್ತಾರೆ. ಎಲ್ಲ ಕಳ್ಳರು ಒಬ್ಬೊಬ್ಬರಾಗಿ ಆ ನದಿಯಲ್ಲಿ ಧುಮುಕುತ್ತಾರೆ.
ನದಿಯಲ್ಲಿದ್ದ ಮೊಸಳೆಗಳು ಆ ಎಲ್ಲ ಕಳ್ಳರನ್ನ ಒಬ್ಬೊಬ್ಬರಾಗಿ ತಿಂದು ಬಿಡುತ್ತದೆ. ರೈತನು ತನ್ನ ಮನೆಗೆ ಬಂದು ಅಂದಿನಿಂದ ಖುಷಿಯಾಗಿ ಇರಲು ಪ್ರಾರಂಭಿಸುತ್ತಾನೆ. ನಮ್ಮ ಇಂತಹ ಕಥೆಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನ ಒತ್ತಿ. ನಿಮ್ಮಿಂದ ಯಾವುದೇ ಕತೆ ಮಿಸ್ ಆಗದಿರ್ಲಿ. ಮತ್ತೆ ಸಿಗೋಣ ಮುಂದಿನ ಕಥೆಯಲ್ಲಿ. ಬಾಯ್ ಬಾಯ್.